ಇಲ್ಲ, ನಿನ್ನೆ ಬೆಳಗಾಂಗೆ ಹೋಗಿ ಬಂದೆ. ಆಮೇಲೆ ಅಲ್ಲಿ ಹಲ್ಲೆಗೆ ಒಳಗಾಗಿದ್ದಂಥ ನಮ್ಮ ಸ್ಟಾಫ್ ಕಂಡಕ್ಟರು ಅವ್ರನ್ನೂ ಭೇಟಿ ಮಾಡಿದ್ದೆ. ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಮತ್ತು ಈಗ ಬಸ್ಸುಗಳೇನಾಗಿದೆ, ಒಂದು ಕಡೆ ನಮ್ಮ ಬಸ್ಸು ಮಹಾರಾಷ್ಟ್ರಕ್ಕೆ ಹೋಗ್ತಿಲ್ಲ. 509 ಶೆಡ್ಯೂಲ್ಸ್ ಇರುತ್ತೆ ಪ್ರತಿದಿನ. ಮಹಾರಾಷ್ಟ್ರದವ್ರದ್ದು ಒಂದು 130 ಏನೋ ಬರುತ್ತಷ್ಟೇ. ನಮ್ಮದು 509 ನಮ್ಮದು, ಅವ್ರದ್ದೊಂದು 130 140 ಇದೆ ಅಷ್ಟೇ. ಈಗ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂದರೆ ಜನ ಆ ಕಡೆಯಿಂದ ಈ ಕಡೆ ಬರಬೇಕು, ನಮ್ಮವರು ಆ ಕಡೆ ಹೋಗಬೇಕು. ಈಗ ಕೆಲವು ಆ ಭಾಗದಲ್ಲಿ ಇರ್ತಕ್ಕಂಥವ್ರು, ನಮ್ಮಲ್ಲಿ ಚಿತ್ರದುರ್ಗ ಒಂದೇ ಒಂದು ಕಡೆ ಒಂದು ಬಸ್ಸಿಗೆ ಮಸಿ ಬಳ್ದಿದ್ದು ಬಿಟ್ಟರೆ, ಅದಾದಮೇಲೆ ನಮ್ಮಲ್ಲಿ ಯಾರೂ ಕೂಡ ನಮ್ಮ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಸಂಘ ಸಂಸ್ಥೆಗಳಾಗಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆದರೆ ಮಹಾರಾಷ್ಟ್ರ ಬಸ್ಗಳು ಎಲ್ಲೂ ಕೂಡ ಈ ಬಣ್ಣ ಬಳಿಯುವಂಥದ್ದೇನು ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅವರು ಡ್ರೈವರ್ಸ್ಗೆ ಬಣ್ಣ ಬಳಿಯೋದು, ಕೇಸರಿ ಬಣ್ಣ ಬಳಿಯೋದು, ಮತ್ತು ಬಸ್ಸುಗಳ ಮೇಲೆ ಕಪ್ಪು ಇದರಲ್ಲಿ ಮಸಿನಲ್ಲಿ ಬರೆಯೋದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನೆನ್ನೆ ರಾತ್ರಿಯಿಂದ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ನೆನ್ನೆನೇ ಮಾತಾಡಿದೆ. ನೆನ್ನೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಮತ್ತು ನಾನು ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಂದೆ. ಮತ್ತು ಅಲ್ಲೇ ಅಲೋಕ್ ಮೋಹನ್ ಅವರು DGP ಅವರು ಕೂಡ ಅಲ್ಲೇ ಇದ್ದರು. ಮತ್ತು ಅವ್ರಿಗೂ ಕೂಡ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಅಲ್ಲಿ ಮಹಾರಾಷ್ಟ್ರ DGP ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ನನ್ನ ಎದುರಲ್ಲೇ ಫೋನ್ ಮಾಡಿದ್ರು. ಅಲ್ಲಿಗೆ ಚೀಫ್ ಸೆಕ್ರೆಟರಿಗೂ ಮಾತಾಡಿ ನಮ್ಮ ಬಸ್ಸಸ್ಗೆ ಅವರು ಪ್ರೊಟೆಕ್ಷನ್ ಕೊಡಬೇಕು, ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಆಮೇಲೆ ಇದ್ರ ಬಗ್ಗೆ ಏನಾದರೂ ಅನ್ಯಾಯ ಇನ್ನೊಂದು ಆಗಿದ್ದರೆ ಪ್ರೊಟೆಸ್ಟ್ ಮಾಡಿಕೊಳ್ಳಿ. ಆದರೆ ಬಸ್ಸುಗಳ ಮೇಲೆ ಕಲ್ಲು ಎಸೆಯೋದಾಗಲಿ, ಬಸ್ಸುಗಳು ಬಣ್ಣ ಬಳಿಯೋದಾಗಲಿ ನಾವಾಗಲಿ ಅವರಾಗಲಿ ಯಾರೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಇದಿಷ್ಟು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಕೊಟ್ಟರು, ನನ್ನ ಎದುರಲ್ಲೇ ಮಾತಾಡೋರು. ಅಲ್ಲೇ ಅಲೋಕ್ ಮೋಹನ್ ಅವರು ಅಲ್ಲೇ ಇದ್ದರು. ಆಮೇಲೆ ಫೋನಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಾತಾಡಿ ಅಲ್ಲಿ ಮಹಾರಾಷ್ಟ್ರ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡೋಕ್ಕೆ ಹೇಳಿದ್ದಾರೆ. ಅಲೋಕ್ ಮೋಹನ್ ಅವರು ಕೂಡ ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರ DGPಗೆ ಮಾತಾಡಿ ಅಂತ CM ಇನ್ಸ್ಟ್ರಕ್ಷನ್ಸ್ ಕೊಟ್ಟರು.